ಸಂತೋಷದಿಂದ ನಗುಮುಖದಿಂದ ಓಡೋಡಿ ಬರ್ತಾ ಇರುವವ ನೀನು ಇಂದು ಬಂದು ನೋಡ್ತಾ ಇದ್ದೇನೆ. ಮುಖಕ್ಕೆ ಮುಸುಕನ್ನಾಕಿ ಮಲಗಿಕೊಂಡಿದ್ದೀಯಲ್ಲ, ಕಾಣೆನು ಜ್ವರತಾಪ ಹೀನಭಾಗ್ಯನು ನಾನು. ಮನಸ್ಸಿನ ಬೇಸರವನ್ನು ದೂರಪಡಿಸಬೇಕು ಎನ್ನುವ ಉದ್ದೇಶದಿಂದ ನಿಮ್ಮಿಂದ ಅಪ್ಪಣೆಯನ್ನು ಪಡೆದುಕೊಂಡು ಬೆಗಬೇಟಿಗಾಗಿ ಹೋಗಿ ಬೆಗಬೇಟೆ ಆಡುತ್ತಾ ಮುಂದೆ ಹೋದಂತಹ ಸಂದರ್ಭ ಮಾಲಿನಿ ಓರ್ವಳ ಕಂಡ
ಪದ್ಮಾವತಿ ಎನ್ನುವುದಾಗಿ ನೋಡುವುದಕ್ಕೆ ಸುಂದರವಾಗಿದ್ದಾಳೆ. ಆಕೆಯನ್ನು ನೋಡಿದ ಮೇಲೆ ಮದುವೆ ಆಗಬೇಕು ಎನ್ನುವಂತಹ ಆಸೆ ಹೆಚ್ಚಾಗಿದೆ ತಾಯಿ. ನೀನು ಬಯಸಿದ್ದು ಹೇಗಾಯಿತು ಗೊತ್ತಾ? ಹೇಗೆ? ಅಂಗಳದಲ್ಲಿ ಆಡುತ್ತಿರುವ ಮಗು ಒಂದು ಚಂದಿರನ ಬಯಸ್ತದೆ, ಹಾ. ಅದನ್ನು ತಂದು ಕೊಡುವುದಕ್ಕಾಗ್ತದ ಹೇಳು? ಸಾಧ್ಯವೇ? ನೀನು ಬಯಸಿದ್ದು ಹಾಗೆ ಆಯಿತು ಕಂದ. ಹಾ. ಅವರು ಶ್ರೀಮಂತರು, ನಾವು ಬಡವರು. ಹಾ. ಮದುವೆಗೆ ಹಣ ಬೇಕಲ್ಲ. ಸಾಲ ಮಾಡಬೇಕಲ್ವೇ ತಾಯಿ? ಯಾರ ಮಗನೇ ಸಾಲ ಕೊಡ್ತಾರೆ? ಅಷ್ಟನೇ ಪಾಲಕರಲ್ಲಿ ಒಬ್ಬನಾದಂತಹ ಕುಬೇರ ಆತನಲ್ಲಿ ಹೋಗಿ ಸಾಲವನ್ನು ಕೇಳಿದೆ. ಹೌದು ಅಂತ ನಮ್ಮ ಪಾಲಿಗೆ ಕೊಡಕ್ಕೆ ಸಿದ್ಧನಾಗಿದ್ದಾನ. ಸಾಲವನ್ನ ತೀರಿಸುವ ಬಗೆ ಹೇಗೆ ಮಗನೇ? ಆ ಬಗ್ಗೆ ಯೋಚಿಸುವಂತ ಅಗತ್ಯವೇ ಇಲ್ಲ. ಹಾ. ಮದುವೆ ಆದ ನಂತರ ತಿರುಮಲ ಎನ್ನುವಂತಹ ಬೆಟ್ಟದಲ್ಲಿ ಶ್ರೀನಿವಾಸನಾಗಿ ನೆಲೆಗೊಳ್ತೇನೆ. ನನ್ನನ್ನು ನೋಡ್ಲಿಕ್ಕಾಗಿ ಹಾ. ಅದೆಷ್ಟೋ ಮಂದಿ ಭಕ್ತರೆಲ್ಲ ಬರ್ತಾರೆ. ಭಕ್ತರು ಬರುವಾಗ ಹೊರೆ ಕಾಣಿಕೆಗಳನ್ನು ತೆಗೆದುಕೊಂಡು ಬರ್ತಾರೆ. ಆ ಕಾಣಿಕೆಯನ್ನು ಸಮುದ್ರ ರಾಜನ ಮುಖೇನವಾಗಿ ಆ ಕುಬೇರನಿಗೆ ಕಳಿಸಬೇಕಾಗಿ ತಾಯಿ. ಸರಿ ಕಂದ. ನನ್ನನ್ನು ನೋಡ್ಲಿಕ್ಕಾಗಿ ಬರುವಂತಹ ಭಕ್ತಾದಿಗಳಿಗೆ ಹಾ. ಪ್ರಸಾದವಾಗಿ ಲಡ್ಡನ್ನೇ ಕೊಡಬೇಕು. ಯಾಕಂದ್ರೆ? ಬರುವಂತಹ ಭಕ್ತಾದಿಗಳು ಹಾ. ಕಷ್ಟದಿಂದ ನೊಂದು ಬೆಂದು ನನ್ನ ಸಾನ್ನಿಧ್ಯಕ್ಕೆ ಬರ್ತಾರೆ. ಪ್ರಸಾದವಾಗಿದ್ದ ಲಡ್ಡನ್ನು ತಿಂದ ಬಾಯಿ ಸಿಹಿ ಆಗ್ತದೆ, ಮನಸ್ಸು ನೆಮ್ಮದಿಗೊಳ್ತದೆ. ಬಂದಿರುವಂತಹ ಕಷ್ಟಗಳೆಲ್ಲ ದೂರವಾಗಿ ಸುಖ ಶಾಂತಿ ನೆಮ್ಮದಿಯಲ್ಲಿ ಇರುವ ಹಾಗೆ ನಾನು ಅನುಗ್ರಹ ಮಾಡ್ತೇನೆ ತಾಯಿ. ಸರಿ ಕಂದ. ಅಷ್ಟೇ ಮಾತ್ರವಲ್ಲ, ಹಾ. ತಿರುಮಲ ಎನ್ನುವಂತಹ ಬೆಟ್ಟದಲ್ಲಿ ತಿರುಪತಿ ತಿಮ್ಮಪ್ಪನಾಗಿ ನಾನು ನೆಲೆಗೊಂಡ ಮೇಲೆ ನೀನು ಅನಾಥಳಾಗಬಾರದು ತಾಯಿ. ನನ್ನ ಸನಿಯದಲ್ಲಿ ಬಕ್ಕುಳ ವೃಕ್ಷವಾಗಿ ನೆಲೆಗೊಳ್ಳಬೇಕಮ್ಮ. ವೆಂಕಟರಮಣ ಸಂಕಟ ಹರಣ. ಹಾ. ಎಲ್ಲವೂ ನಿನ್ನ ಇಚ್ಛೆಯಂತೆ ನಮೋ ನಮಃ. ಶುಭವಾಗಲಿ. ಈ ಯಕ್ಷಗಾನ ಕಾರ್ಯಕ್ರಮವನ್ನು ಮಾಡಿಸಿದಂತ ಹಾ. ಈ ಮನೆ